ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಾನು ಇವಾಗ ರಾಮಗಿರಿಯಲ್ಲಿದ್ದೀನಿ. ಸೊ ಇದೇ ನೋಡ್ತಾ ಇದ್ದೀರಲ್ಲ ನಮ್ಮ ಮಂದೇವರು. ಸೊ ಇಲ್ಲಿ ನಮ್ಮ ಚೋಟು ಬಂದಿದೆ, ಚಾರ್ಮಿತಾ. ಯಾವಾಗ ಬಂದೆ? ನೆನ್ನೆ ಬೆಳಗ್ಗೆ ಬಂದ. ಇವರು ಬೆಂಗಳೂರಿಂದ ಬಂದರೆ, ನಾನು ಹಾಸನದಿಂದ ಬಂದಿದ್ದೀನಿ. ಸೊ ಇವಾಗ ಇವರು ಟ್ರೈನಲ್ಲಿ ಬಂದರೆ, ನಾನು ಬೈಕಲ್ಲಿ ಬಂದಿದ್ದೀನಿ ಅಲ್ವಾ. ಬಟ್ ಆದರೂ ಇವ್ರದ್ದೇ ದೂರ, ನಂದು ಬೇಗ ಹತ್ರ. ನಂದು ಹಾಸನದಿಂದ ಕೇವಲ ಬರೀ 124 ಕಿಲೋಮೀಟ್ರ್ ಅಷ್ಟೇ ಈ ಪ್ಲೇಸಿಗೆ. ಸೊ ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಅಲ್ಲ ಬೇಡ. ಈಗ ಬೆಟ್ಟ ಹತ್ತುವ ಸಮಯ ನೋಡ್ತಿದ್ದೀರಲ್ಲ. ಸೊ ಈ ರೀತಿ ನಿಮಗೆ ಕಾಣುವಂಥದ್ದು ಬೆಟ್ಟ. ಈಗ ಚಾರ್ಮಿತಾ ಆಲ್ರೆಡಿ ಎಷ್ಟು 3 ಟ್ರಿಪ್ 2 ಟ್ರಿಪ್ ಆಯ್ತಾ ನಿಂದು? 2 ಟೈಮ್ಸ್ ಆಯ್ತಾ? ಅಲ್ಲ ಈಗ ಬೆಟ್ಟ ಹತ್ತಿ ಎಷ್ಟು ಟೈಮ್ ಹತ್ತಿದ್ಯಾ? 3 ಸತಿ ಹತ್ತಿದ್ದು ನೋಡಿ. ಆಗಲೇ ಚಾರ್ಮಿತಾ 3 ಸತಿ ಹತ್ತಿದ್ದಾಳಂತೆ ಮೇಲೆ. ನಾನು ಇವಾಗ ಬಂದೆ 8 o'clock. ಇವಳು ನೆನ್ನೆನೇ ಬಂದು 3 ಟೈಮ್ಸ್ ಬೆಟ್ಟನ ಹತ್ತಿದ್ದಾಳೆ. ಸೊ ನೋಡಿ ಏನೇನೋ ಮಾಡ್ತಾಳೆ. ಚಾಮಿ ಬೀಳ್ತೀಯಾ? ಸ್ಲಿಪ್ಪರ್ ಹಾಕೊಂಡು ಹೋಗ್ತಿದ್ಯಾ? ಅಪ್ಪ ಬೈತಾರೆ ಬಾಯಲ್ಲಿ. ನೋಡಿ ಎಷ್ಟು ಕಿತಾಪತಿ ಅಂದರೆ. ಬಾ ಇಳಿ ಬಾ, ನೀವು ಹುಷಾರು. ಎಷ್ಟೇ ಆದರೂ ಮಕ್ಕಳೇ ಹಂಗೆ ಅಲ್ಲ. ಫುಲ್ ಫ್ರೀಡಮ್ ಸಿಕ್ಬಿಟ್ಟಿದೆ. ಬೆಂಗಳೂರಲ್ಲಿ ಸ್ವಲ್ಪ ಜೈಲ್ ಹಂಗಿದ್ಲು, ಈಗ ಫುಲ್ ಫ್ರೀಡಮ್ ಅಲ್ಲ. ಬಾ ಈಗ ಚಾಮಿ ಸ್ಲಿಪ್ಪರ್ ಎಲ್ಲಿ ಬಿಚ್ಚಬೇಕು? ಹಂಗೆ ಬತ್ತು ಹಾಕೊಂಬಂದಿದ್ಯಾ? ಓಕೆ. ಸೊ ಈಗ ಸ್ಲಿಪ್ಪರ್ ಬಿಚ್ಚಬೇಕು. ಮತ್ತೆ ಪುನಃ ಮನೆಗೆ ಹೋಗ್ಬಿಟ್ಟು ಬಿಚ್ಚಿಬಿಟ್ಟು ಬರ್ತೀವಿ. A few moments later. ಎತ್ಕೋ, ಯಾರೋ ಹೇಳ್ತಿದ್ರು ಬರೀ ಕಾಲಲ್ಲೇ 3 ಸತಿ ನಡ್ತೀನಿ ಅಂತ. ಎಲ್ಲಿ ತೋರಿಸ್ಪಾ. ನೋಡಿ ಬ್ಲೂ ಕಲರ್ ಡ್ರೆಸ್ ಹೆಂಗಿದ್ದಾಳೆ, ಆಕ್ಟಿವ್ ಆಗಿದ್ದಾಳೆ ಫುಲ್. ಹೆಸರೇನು? ನಿಂದು? ಚಾರ್ಮಿತಾ. ಇದಕ್ಕೆಲ್ಲ ಓನರ್ ಇವರೇ. ನೀನೇ ಬಾ. ಸೊ ಬನ್ನಿ ಬೆಟ್ಟ ಹತ್ತೋಣ. ಸಮಯ 8:30 ಬೆಳಗಿನ ಜಾವ. ಸೊ ಈ ಟೈಮಲ್ಲಿ ಹತ್ತಿದರೆ ಬೆಟ್ಟ ಮೀನ್ಸ್ ಅಷ್ಟು ಗೊತ್ತಾಗಲ್ಲ. ಮೀನ್ಸ್ ಒಂಥರ ಸ್ಟ್ರಾಂಗ್ ಆಗಿರ್ತೀವಲ್ಲ ಬೆಳಿಗ್ಗೆ ಹೊತ್ತು. ಸೊ ಹಂಗಾಗಿ ಏನೋ ಅಷ್ಟು ಗೊತ್ತಾಗಲ್ಲ, ಟೈರ್ಡ್ ಏನಾಗಲ್ಲ. ಸೊ ಹಂಗಾಗಿ ಇವಾಗ ಟೈಮ್ನ ಚಾಯ್ಸ್ ಮಾಡ್ಕೊಂಡಿದ್ವಿ. ಸೊ ಬೆಟ್ಟ ಹತ್ತೋಣ ಅಂದರೆ ಈ ಮಕ್ಕಳು ಸ್ಟೆಪ್ಸಲ್ಲಿ ಬರ್ರಪ್ಪ ಅಂದರೆ ಅವರೆಲ್ಲ ಬೆಟ್ಟದ ಮೇಲೆ ಹತ್ಕೊಂಡು ಬರ್ತೀವಿ ಅಂತ. ಇಲ್ಲಾಂದ್ರೆ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ನೋಡ್ತಿದ್ದೀರಲ್ಲ ಬೆಟ್ಟ ಸ್ವಲ್ಪ ಚೆನ್ನಾಗಿದೆ, ಸ್ಲೈಡಿಂಗ್ ಎಲ್ಲ ಮಾಡ್ತಾರೆ ಇಲ್ಲಿ ಮಕ್ಕಳೆಲ್ಲ. ಸೊ ಹಂಗಾಗಿ ಚಾರ್ಮಿತಾ ಮತ್ತು ಚಾರ್ಮಿತಾ ಫ್ರೆಂಡ್ಸ್ ಎಲ್ಲ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಆ ಕಡೆ. ಸೊ ನೀವೇನಾದ್ರು ಸ್ಟೆಪ್ಸಲ್ಲಿ ಬರ್ತಾ ಇದ್ದೀರಾ ಅಂದರೆ ಫಸ್ಟ್ ನಿಮಗೆ ಒಂದು ನಂದಿ ವೆಲ್ಕಮ್ ಮಾಡುತ್ತೆ. ನಂದಿ ಆದ ನಂತರ ನಿಮಗೆ ಗಣಪತಿ ದೇವಸ್ಥಾನ ಸಿಗುವಂಥದ್ದು. ತುಂಬಾ ಚೆನ್ನಾಗಿದೆ ಗಣಪತಿ. ಸೊ ಈ ಗಣಪತಿ ವಿಶೇಷ ಏನಪ್ಪ ಅಂದರೆ ವರ್ಷಕ್ಕೊಂದ್ಸತಿ ಇದು ಅಬ್ಸರ್ವ್ ಮಾಡಿ ಸ್ವಲ್ಪ ಡೆವಲಪ್ ಆಗ್ತಾ ಇದೆ ಕಲ್ಲು. ಸೊ ಮೀನ್ಸ್ ಅಲ್ಲಿನ ಜನಗಳು ಹೇಳ್ತಿರ್ತಾರೆ ಸ್ವಲ್ಪ ಡೆವಲಪ್ ಆಗ್ತಿದೆ ಕಲ್ಲು ಅಂತ. ತುಂಬಾ ಇದೆ ಇನ್ಫಾರ್ಮೇಷನು. ಸೊ ಫಸ್ಟ್ ನಿಮಗೆ ಸಿಗುವಂಥದ್ದು ಗಣಪತಿ. ಸೊ ಮುಂದೆ ಹೋಗ್ತಾ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾರೆ. ಕೊಡ್ತಾ ಇದ್ದೀನಿ. ಸೊ ಬೆಟ್ಟ ಹತ್ಬೇಕಾದ್ರೆ ಸ್ವಲ್ಪ ಟೈಮ್ ಲ್ಯಾಪ್ಸ್ನ ಆನ್ ಮಾಡ್ತೀನಿ. ಎಂಜಾಯ್ ಮಾಡಿ, ಸ್ವಲ್ಪ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಮತ್ತೆ
ರೈಟ್ ಸೈಡಲ್ಲಿ ಈಗ ಶಿವನ್ದು ಟೆಂಪಲ್ನ ಮೀನ್ಸ್ ದೇವಸ್ಥಾನನ ಈಗ ಹೊಸದಾಗಿ ನಿರ್ಮಾಪಣೆ ಮಾಡಿದಾರಂತೆ. ಸೊ ಫಸ್ಟು ಮೈನ್ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ಸೊ ನಿಮಗೆ ಈಗ ಎಂಟ್ರಿ ಆಗ್ತಾ ಇದೀನಲ್ಲ, ಇದು ಮೈನ್ ಟೆಂಪಲ್. ಇದೇ ಶ್ರೀ ಕರಸಿದ್ದೇಶ್ವರ ದೇವಾಲಯ. ಸೊ ದೇವಾಲಯದಲ್ಲಿ ನಿಮಗೆ ಮುಂಭಾಗ ಸಿಗುವಂಥದ್ದು ಲೈಕ್ ತೊಟ್ಲಿನಲ್ಲಿ ಒಂದು ಶಿವನ ಒಂದು ಮೂರ್ತಿನಲ್ಲಿ ಇಟ್ಟಿರ್ತಾರೆ. ಸೊ ಅದು ಮೈನ್ ಅಲ್ಲ, ಆ್ಯಕ್ಚುಲಾಗಿ ಮೈನ್ ಇರೋದು ರೈಟ್ ಸೈಡಲ್ಲಿದೆ. ಅದು ಗುಹೆ ಟೈಪಲ್ಲಿ ಒಳಗಡೆ ಇದೆ. ಸೊ ಅಲ್ಲಿ ಸ್ಮಾಲ್ ಆಗಿ ನಿಮಗೆ ಕಲ್ಲಿನ ವಿಗ್ರಹ ನೀವು ಅಲ್ಲಿ ನೋಡ್ಬೋದು. ಸೊ ಅಲ್ಲಿ ನಿಮಗೆ ಅರ್ಚಕರಿಗೆ ಮಾತ್ರ ಅಲ್ಲಿ ಒಳಗಡೆ ಪ್ರವೇಶ ಇರುತ್ತೆ. ಸೊ ಬೇಕಾದ್ರೆ ನೀವು ಹೋಗ್ಬೋದು ಪರ್ಮಿಷನ್ ತಗೊಂಡು. ಸೊ ಬಟ್ ನೀವು ಮಡಿಯಿಂದ ಹೋಗಬೇಕಾಗುತ್ತೆ. ಸೊ ಅರ್ಚಕರು ಹೇಳ್ತಾರೆ ಯಾವ ರೀತಿ ಬರಬೇಕು, ಒಂದು ಒಳಗಡೆ ಎಂಟ್ರಿ ಆಗಬೇಕು ಅಂದರೆ. ಸೊ ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ನಿಮಗೆ ಗಂಗಮ್ಮ ಸಿಗ್ತಾರೆ. ಗಂಗಮ್ಮ ಅಲ್ಲಿ ಏನು ವಿಶೇಷತೆಪ್ಪ ಅಂದರೆ, ನಿಮಗೆ ಬೇಸಿಗೆ ಕಾಲದಲ್ಲಿ ಅಲ್ಲಿ ನೀರು ಉಕ್ಕುತ್ತಂತೆ. ನೋಡಿ, ಬೆಟ್ಟದ ಮೇಲೆ ಒಂದು ನೀರು ಉಕ್ಕುತ್ತಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪವಾಡ ಇರಬೇಕು. ದೇವರು ಎಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು, ಬೇಕಾರೆ ಪವಾಡನೇ ಹೇಳಬೇಕು. ಇಲ್ಲಿ ಬಂದೆಲ್ಲ ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಸೊ ಇನ್ನೂ ಗೊತ್ತಾಗಿಲ್ಲ ಯಾವ ರೀತಿ ಬರ್ತಾ ಇದೆ ಅಂತ ನೀರು. ಬಟ್ ಬೇಸಿಗೆ ಕಾಲದಲ್ಲಿ ನೀರು ಉಕ್ಕುತ್ತಂತೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಜಸ್ಟ್ ನೀರು ಮಾತ್ರ ಒಂದು ಇದು ಮಾಡಿದ್ದಾರೆ, ಒಂದು ಸಮ್ ಟೈಪ್ ಮಾಡಿದ್ದಾರೆ ಅಲ್ಲಿ. ಸೊ ಅಲ್ಲಿ ಫುಲ್ ಅಪ್ ಆಗಿರುತ್ತಂತೆ. ಬಟ್ ಬೇಸಿಗೆ ಕಾಲದಲ್ಲಿ ಫುಲ್ ನೀರೇ ಉಕ್ಕುತ್ತಂತೆ. ಸೊ ನೀವು ಖಂಡಿತವಾಗ್ಲೂ ಈ ಪ್ಲೇಸಿಗೆ ಬಂದುಬಿಟ್ಟು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಎಕ್ಸಾಕ್ಟಾಗಿ ಇವಾಗ ನಾವು ಬೆಟ್ಟದ ಮೇಲೆ ನಿಂತಿದ್ದೀವಿ. ಸೊ ಇವಾಗ ಅಲ್ಲೇನೋ ಪೂಜೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಇವಾಗ ನಾವು ಹಿಂಗೆ ಔಟರ್ ಸ್ಪೇಸಲ್ಲಿ ಈ ಥರ ವಿಷುವಲ್ ನೋಡ್ತಾ ಇದ್ದೀವಿ, ರಾಮಗಿರಿ ಹೆಂಗಿದೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ರಾಮಗಿರಿ ಈ ಥರ ನಿಮಗೆ ಸಿಟಿ ಕಾಣುವಂಥದ್ದು. ಸೊ ತುಂಬ ಡೆವಲಪ್ ಆಗಿದೆ. ನಾನು 5 ವರ್ಷ ಆಮೇಲೆ ಬರ್ತಾ ಇರೋದು. ತುಂಬಾ ಡೆವಲಪ್ ಮಾಡಿದ್ದಾರೆ ಚೆನ್ನಾಗಿ. ಸೊ ಅದು ಬಿಟ್ಟರೆ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಹಾಗೆ ಹೇಳ್ತೀನಲ್ಲ, ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲೂ ಜಂಕ್ಷನ್ ಬೇರೆ ಇದೆ ಇಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ಇಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಈಗ. ಹಾಯ್ ಇನ್ನೆಲ್ಲ. ನಿನ್ನ ಹೆಸರು? ಮೋಹನ್. ನಿನ್ನ ಹೆಸರು? ಧ್ರುವ. ಓಕೆ. ಸೊ ಇಬ್ರು ಫ್ರೆಂಡ್ಸ್ ಸಿಕ್ಕಿದ್ರು ಬೆಟ್ಟ ಹತ್ಬೇಕಾದ್ರೆ. ಸೊ ನೋಡಿ, ಫುಲ್ ಬ್ಲ್ಯಾಕ್ ಸಾಯಿಲ್, ಎಷ್ಟು ಗದ್ದೆ ಇದೆ ನೋಡಿ ಇಲ್ಲಿ.